Question: two samples of sizes 9 and 8 give the sum of squares of deviations from their respective means equal to 160 inches square and 91 inches square. ಇಲ್ಲಿ ಏನೇನು ಕೊಟ್ಟವ್ರು ಅಂದರೆ ಸ್ಯಾಂಪಲ್ ಸೈಜಸ್ ಕೊಟ್ಟವ್ರೆ N1 ಮತ್ತು N2. ಮತ್ತು ಇಲ್ಲಿ ಸಮ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ಸ್ ಫ್ರಮ್ ದೇರ್ ರೆಸ್ಪೆಕ್ಟಿವ್ ಮೀನ್ಸ್ ಅಂದರೆ ಈಗ ನೋಡಿ, ಡಿವಿಯೇಷನ್ ಫ್ರಮ್ ರೆಸ್ಪೆಕ್ಟಿವ್ ಮೀನ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಸ್ಕ್ವೇರ್ ಅಂದರೆ ಇದು, ಸಮ್ ಆಫ್ ದ ಸ್ಕ್ವೇರ್ ಅಂದರೆ ಪ್ರತಿಯೊಂದಕ್ಕೂ ಡಿವಿಯೇಷನ್ ಫೈಂಡ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು, ಆ್ಯಡ್ ಮಾಡಬೇಕು. ಆ ಥರ ಗೊತ್ತಾಗ್ತಿದೆಯಲ್ವ? ಇದಕ್ಕೆ ಏನಂತೀವಿ? ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವ? ಕೊಟ್ಟಿದ್ದಾರೆ ಎಷ್ಟು? 160 ಕೊಟ್ಟು ಇದು ವೈ ಮೈನಸ್ ವೈ ಬಾರು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ನಿಮಗೆ N1 ಕೊಟ್ಟಿದ್ದಾರೆ, N2 ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ ಡೇಟಾ. ಕ್ವಶನ್ ಏನು ಕೇಳಿದ್ದಾರೆ? ಕ್ಯಾನ್ ದೀಸ್ ಬಿ ರಿಗಾರ್ಡೆಡ್ ಆ್ಯಸ್ ಡ್ರಾನ್ ಫ್ರಮ್ ದ ಸೇಮ್ ನಾರ್ಮಲ್ ಪಾಪ್ಯುಲೇಷನ್. ಈಗ ಸೇಮ್ ನಾರ್ಮಲ್ ಪಾಪ್ಯುಲೇಷನ್ ಅಂದರೆ ಅರ್ಥ ಏನಂದರೆ, ಈಗ ನೋಡಿ, ಇದು ಎರಡು ಸ್ಯಾಂಪಲ್ಲು ಟೂ ನಾರ್ಮಲ್ ಸ್ಯಾಂಪಲ್ ಇಂದ ತೆಗೆದಿರೋದು ವಿತ್ ಸೇಮ್ ವೇರಿಯನ್ಸ್ ಅಂತ ಅಂದ್ಕೋಬೇಕು. ಡ್ರಾನ್ ಫ್ರಮ್ ದ ಸೇಮ್ ನಾರ್ಮಲ್ ಪಾಪ್ಯುಲೇಷನ್ ಅಂತ ಕೇಳಿದ್ರೆ ಜ್ಞಾಪಕ ಇಟ್ಕೊಳ್ಳಿ, ಎರಡು ಪಾಪ್ಯುಲೇಷನ್ನು ಇಲ್ಲಿ ಸ್ಯಾಂಪಲ್ಸ್ ಡ್ರಾನ್ ಮಾಡಿರೋದು ಎರಡು ಡಿಫ್ರೆಂಟ್ ಪಾಪ್ಯುಲೇಷನಿಂದ, ಆದರೆ ವೇರಿಯನ್ಸ್ ಸೇಮ್ ಇದೆ ಅಂತ ಕ್ವಶನ್. ಅದು ಅರ್ಥ ಆಗ್ತಿದೆಯಲ್ವ? ನೀವೇನು ಮಾಡಿ, ಇಲ್ಲಿ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಎಫ್ ಟೆಸ್ಟ್ ಯೂಸ್ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ, ಎರಡು ಪಾಪ್ಯುಲೇಷನ್ ವೇರಿಯನ್ಸ್ನ ಕಂಪೇರ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಒಂದೇ ಪಾಪ್ಯುಲೇಷನ್ದು ಸ್ಯಾಂಪಲ್ಸ್ ಆಗಿಬಿಟ್ರೆ ಎರಡು ಪಾಪ್ಯುಲೇಷನ್ ಕಂಪೇರ್ ಮಾಡೋಕ್ಕಾಗಲ್ಲ. ಅದು ಕ್ವಶನ್ ಯಾವ ಥರ ಕೇಳಿದ್ದಾರೆ ಅಂದರೆ, ಇದು ಒಂದೇ ನಾರ್ಮಲ್ ಪಾಪ್ಯುಲೇಷನ್ ಕೇಳೋದು ಯಾವ ಥರ ಇದೆ ಅಂದರೆ, ಟೂ ನಾರ್ಮಲ್ ಪಾಪ್ಯುಲೇಷನ್ ವಿತ್ ಸೇಮ್ ವೇರಿಯನ್ಸ್ ಇದೆಯಾ ಇಲ್ವೋ ಅಂತ ಚೆಕ್ ಮಾಡಿ ಅಂತ, ಆ ಥರ ಇರೋದು. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಕ್ವಶನ್ ಬಗ್ಗೆ. ನೀವೇನು ಮಾಡಿ, ಫಸ್ಟು ಆಲ್ಟರ್ನೇಟಿವ್ ಹೈಪಾಥಿಸಸ್ ಬರ್ಕೋಬಿಡಿ, ನಲ್ ಹೈಪಾಥಿಸಸ್ ಬರ್ಕೋಬಿಡಿ. ನೋಡಿ, ನಲ್ ಹೈಪಾಥಿಸಸ್ ಅಂದರೆ H0 ಅಥವಾ ನಲ್ ಹೈಪಾಥಿಸಸ್ ಬ್ರಾಕೆಟಲ್ಲಿ H0 ಬರ್ಕೊಳ್ಳಿ. ಇಲ್ಲಿ ಸಿಗ್ಮಾ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಗ್ಮಾ 2 ಸ್ಕ್ವೇರ್. ಆಲ್ಟರ್ನೇಟಿವ್ ಹೈಪಾಥಿಸಸ್ಸು ಅವಾಯ್ಡ್ ಮಾಡಿ, ಬರೆಯೋಕ್ಕೆ ಹೋಗಬೇಡಿ ಯಾವಾಗಲೂ, ಯಾಕಂದರೆ ಇದು ರೈಟ್ ಟೇಲ್ ಟೆಸ್ಟ್ ಇದೆ. ಯಾವಾಗಲೂ ಎಫ್ ಟೆಸ್ಟು ನಾಟ್ ಈಕ್ವಲ್ ಅಂದರೆ ಟೂ ಟೇಲ್ ಟೆಸ್ಟ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಲ್ವ? ನಾನು ನಾಟ್ ಈಕ್ವಲೇ ಬರೀತೀನಿ, ಆದರೆ ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ ಅವಾಯ್ಡ್ ಮಾಡಿ, ಬರೀ ನಲ್ ಹೈಪಾಥಿಸಸ್ ಬರೀರಿ. ಬರೆದ್ರೂ ಏನೂ ಇಶ್ಯೂ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಕರೆಕ್ಟಾಗಿರ್ಬೇಕಂದ್ರೆ ಇದು ಟೂ ಟೇಲ್ ಟೆಸ್ಟ್ ಆಗಿಬಿಡುತ್ತೆ. ಯಾವಾಗಲೂ ಎಫ್ ಟೆಸ್ಟ್ ಬಂದು ರೈಟ್ ಟೇಲ್ ಟೆಸ್ಟು. ಅರ್ಥ ಆಗ್ತಿದೆಯಲ್ವ? ಈಗ ಸಿಗ್ಮಾ 1 ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿಗ್ಮಾ 2 ಸ್ಕ್ವೇರ್. ಆಲ್ಟರ್ನೇಟಿವ್ ಹೈಪಾಥಿಸಸ್ ಬಂದು ಸಿಗ್ಮಾ 1 ಸ್ಕ್ವೇರ್. ಎಫ್ ಟೆಸ್ಟ್ಗೆ ಆಲ್ಟರ್ನೇಟಿವ್ ಹೈಪಾಥಿಸಸ್ ಬರೆಯೋಕ್ಕೆ ಹೋಗಬೇಡಿ. ಗೊತ್ತಾಗ್ತಿದೆಯಲ್ವ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಗಿವನ್ ಡೇಟಾ ಬರ್ಕೊಳ್ಳಿ. N1 ಏನು 9, N2 ಏನು 8. ಅರ್ಥ ಆಗ್ತಿದೆಯಲ್ವ? ಮತ್ತು ಏನು ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಕೊಟ್ಟವ್ರೆ. ಎಷ್ಟು? 160. ಸಮೇಷನ್ ಆಫ್ ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದೆಷ್ಟು? 91. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಆಯಿತು, ವೈ ಮೈನಸ್ ವೈ ಬಾರ್. ಈಗ S1 ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಮೇನು S1 ಸ್ಕ್ವೇರ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ, 1/N1 - 1 ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ, 1/N1 - 1 ಅಂದ್ರೇನು? 9 - 1. ಇದ್ರದ್ದು ಸಮೇಷನ್ ಎಷ್ಟು? 160. ಇದನ್ನ ಕ್ಯಾಲ್ಸಿಲ್ ಮಾಡೋಣ. 1 ಅಂದರೆ 160/8 ಆಗುತ್ತೆ, 20 ಆಗುತ್ತೆ. ನೋಡಿ ಹೆಂಗೆ ಮಾಡೋದು, ಸೇಮ್ ಹೆಂಗಿದಂಗೆ ಟೈಪ್ ಮಾಡ್ಕೊಬಿಡೋಣ, ಕ್ಲಿಯರ್ ಮಾಡ್ಕೊಬಿಡಿ. ಶಿಫ್ಟು 9 3 ಈಕ್ವಲ್ 1 ಡಿವೈಡೆಡ್ ಬೈ 9 - 1 ಇಂಟು 160 20. ಗೊತ್ತಾಗ್ತಿದೆಯಲ್ವಾ? ಇದು S1 ಸ್ಕ್ವೇರ್. ನೆಕ್ಸ್ಟು S2 ಸ್ಕ್ವೇರ್. S2 ಸ್ಕ್ವೇರ್ಗೆ ಫಾರ್ಮುಲಾ ಒಂದು 1/N2 - 1 ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್. ಈಗ ನೋಡಿ, N2 - 1 ಅಂದರೆ N2 ಎಷ್ಟು? 8. 8 - 1 ವೈ ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಅಂದರೆ 91. ಇಲ್ಲಿ ನೋಡಿ, 1/8 - 1 ಇಂಟು 91. ಈ ಥರ 1/8 - 1 ಬ್ರಾಕೆಟ್ ಓಪನ್ 91 13.
ಈಗ ನೋಡಿ ಇದು ಬಂತು S1² ಬಂತು S2². ಇದರಲ್ಲಿ ಜಾಸ್ತಿ ಯಾವುದಿದೆ S1² ಕಂಪೇರ್ ಟು S2². ಎಫ್ಗೆ ಫಾರ್ಮುಲಾ ಏನು S1²/S2². S1² ಎಷ್ಟು 20/13. ಈಗ 20/13 ಕ್ಯಾಲ್ಸಿಲ್ ಮಾಡಿ. 20/13 ಮಾಡಿದಾಗ ಕ್ಯಾಲ್ಸಿಲಿ ಎಷ್ಟು ಬರುತ್ತೆ ಆನ್ಸರು 20/13 ಮಾಡಿದಾಗ 1.5385 ಬರುತ್ತೆ. 1.5385 ಬರುತ್ತೆ. ನೋಡಿ ಈಗ ಟೇಬಲಲ್ಲಿ ಟೇಬಲಲ್ಲಿ ನೀವೇನು ಮಾಡಬೇಕು ಎಫ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಅದನ್ನ ಇದಕ್ಕೆ ಈ ಎಫ್ ವ್ಯಾಲ್ಯೂನ ಕಂಪೇರ್ ಮಾಡಬೇಕು. ಟೇಬಲಲ್ಲಿ ನೋಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ ಟೇಬಲ್ ನೋಡೋದು ಯಾವ ಥರ ಹೇಳ್ಕೊಡ್ತೀನಿ. ಇಲ್ಲಿ S1² ಜಾಸ್ತಿ ಇದೆ, S2² ಕಡಿಮೆ ಇದೆ. ಗೊತ್ತಾಗ್ತಿದೆಯಲ್ವಾ? S1² ಜಾಸ್ತಿ ಇದ್ದರೆ ನೀವೇನು ಮಾಡಿ N1 - 1 ಈ ಕಡೆ ನೋಡಿ, ಇಲ್ಲಿ N2 - 1 ಈ ಕಡೆ ನೋಡಿ. ಈ ಟೇಬಲ್ ವ್ಯಾಲ್ಯೂ ಬೇಕು ನಿಮಗೆ ಎಫ್. ಅರ್ಥ ಆಗ್ತಿದೆಯಲ್ವಾ? ಈಗ N1 - 1 ಅಂದರೆ ಎಷ್ಟು? ಇದು ರಫ್ ವರ್ಕ್ ಇದು. N1 - 1 N1 ಎಷ್ಟು? ಯಾವಾಗ N1 - 1 ಈ ಕಡೆ ತೊಗೋಬೇಕು ಅಂದರೆ S1² ಜಾಸ್ತಿ ಇದ್ದಾಗ. ಅದೇ S2² ಜಾಸ್ತಿ ಇದ್ದರೆ ಇಲ್ಲಿ N2 - 1 ಇಲ್ಲಿ N1 - 1 ಆ ಥರ. ಈಗ ನೋಡಿ ಇಲ್ಲಿ N1 - 1 ಎಷ್ಟು 9 - 1 ಅಂದರೆ ಇದು 8 ತಗ್ತಿದೆಯಲ್ವಾ. N2 - 1 ಎಷ್ಟು 8 - 1 ಅಂದರೆ 7. ಅಂದರೆ ರೋಲಿ 8 ನೋಡಬೇಕು, ಕಾಲಮಲ್ಲಿ 7. ಅದನ್ನ ಕೋಯಿನ್ಸೈಡ್ ಮಾಡಿ ತೊಗೋಬೇಕು. ಏನಂತ ಬರಿಬೇಕಂದ್ರೆ ಇಲ್ಲಿ F 0.0, 8, 7 ಈಸ್ ಈಕ್ವಲ್ ಟು ಇದು ನೋಡಿ F 0.05 ಯಾಕೆಂದರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 1% ಇದ್ದರೆ 0.01. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫ್ರಮ್ ಟೇಬಲ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ ಫ್ರಮ್ ಟೇಬಲ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ನೋಡೋದು ಯಾವ ಥರ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ ಈ ಟೇಬಲಲ್ಲಿ ಈ ಕಡೆ 8, ಈ ಕಡೆ 8, ಈ ಕಡೆ 7. ಅರ್ಥ ಆಗ್ತಿದೆಯಲ್ವಾ? 7 ಮತ್ತು 8ಗೆ ನೋಡಿ ಎಷ್ಟಿದೆ 3.73 ಇದೆ. ಗೊತ್ತಾಗ್ತಿದೆಯಲ್ವಾ? 3.73. ನೀವು ಟೇಬಲ್ ನೋಡಿದಾಗ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಲ್ವಾ? 3.73 ಇದೆ ಅಂದರೆ ಆ ಕಡೆ 8, ಈ ಕಡೆ 7 ಕೋಯಿನ್ಸೈಡ್ ಮಾಡಿದ್ರೆ 3.73 ಬರುತ್ತೆ. ನೋಡಿ ಎಫ್ ಟೇಬಲಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅದು ನಾನು ತೋರಿಸ್ತಾರೆ ಸ್ವಲ್ಪ ಕ್ಲಾರಿಟಿ ಇಲ್ಲ ಅದು. ಈಗ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಈ ಕಡೆ 8, ಈ ಕಡೆ 7 ನೋಡಿ ಕೋಯಿನ್ಸೈಡ್ ಆಗೋದು ಯಾವುದು 3.73. ಗೊತ್ತಾಗ್ತಿದೆಯಲ್ವಾ? ಅಂದರೆ ರೋಲಿ 8 ಮತ್ತು ಕಾಲಮಲ್ಲಿ 7 ನೋಡಿದ್ರೆ ಕೋಯಿನ್ಸೈಡ್ ಆಗೋ ನಂಬರ್ನ ಬರೆದ್ರೆ ಅದು ಎಫ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇದನ್ನ ರಬ್ ಮಾಡ್ಬಿಡ್ತೀನಿ. ಈ ಎಫ್ ವ್ಯಾಲ್ಯೂ ಏನು ನೀವು ಫೈಂಡ್ ಮಾಡಿದ್ದೀರಾ ಇದು ಇದಕ್ಕಿಂತ ಕಡಿಮೆ ಇದೆ. ದೇರ್ ಫೋರ್ ಎಫ್ ಈಸ್ ಈಕ್ವಲ್ ಟು 1.5385 ಈಸ್ ಲೆಸ್ ದ್ಯಾನ್ ದ 3.73 ಅಂದರೆ ಟೇಬಲ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ನೀವೇನಂತ ಹೇಳ್ಬೋದು ದಸ್ ದ ನಲ್ ಹೈಪಾಥಿಸಿಸ್ ಈಸ್ accepted. Null hypothesis accepted ಅಂದರೆ there is no significant difference between the population variances. There is no significant difference between the variances of populations ಅಥವಾ populations variations ಅಂತ. populations variances. ಈಗ ನೋಡಿ ನೆಕ್ಸ್ಟು ಇದಾದಮೇಲೆ ಏನಂತ ಹೇಳಿ ದಸ್ ದ ಟೂ ಸ್ಯಾಂಪಲ್ಸ್. ಇಲ್ಲಿ ನೋಡಿ ಇದು ಸೇಮ್ ಬರೆದ್ಬಿಡಿ. ದಸ್ ಟೂ ಸ್ಯಾಂಪಲ್ಸ್ ಕ್ಯಾನ್ ಬಿ ರಿಗಾರ್ಡೆಡ್ ಆ್ಯಸ್ drawn from
two normal populations with same variances, with the same variance. ಇಷ್ಟು ಬರೆದ್ರೆ ಸಾಕು, ಗೊತ್ತಾಗ್ತಿದೆಯಲ್ವಾ? ಲಾಸ್ಟಲ್ಲಿ ಅದು ಬರ್ಕೊಬಿಡಿ. ಇಲ್ಲಿ ಕ್ವಶನಲ್ಲಿ ಏನು N1 ಕೊಟ್ಟಿದ್ದಾರೆ, N2 ಕೊಟ್ಟಿದ್ದಾರೆ, ಸಮೇಷನ್ ಆಫ್ x ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್ ಕೊಟ್ಟವ್ರೆ, ಸಮೇಷನ್ ಆಫ್ y ಮೈನಸ್ ವೈ ಬಾರ್ ಹೋಲ್ ಸ್ಕ್ವೇರ್ ಕೊಟ್ಟವ್ರೆ, S1 ಸ್ಕ್ವೇರ್ ಕೊಟ್ಟವ್ರೆ, S2 ಸ್ಕ್ವೇರ್ ಅಂದರೆ S1 ಸ್ಕ್ವೇರ್ನ ಫೈಂಡ್ ಮಾಡಬೇಕು ನಾವು, S2 ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಇಲ್ಲಿ ಫಾರ್ಮುಲಾ ಹಾಕಿದ್ರೆ ಸಾಕು, ಎಫ್ ಮ್ಯಾಕ್ಸಿಮಮ್ ಬೈ ಮಿನಿಮಮ್ಮು, ಆಮೇಲೆ ಇಲ್ಲಿ ಎಫ್ 0.5, ಇಲ್ಲಿ S1 ಇದ್ದರೆ N1 ಮೈನಸ್ 1 ಫಸ್ಟ್ ಬರೀರಿ 8, S2 ಕೆಳಗಡೆ ಇದ್ದರೆ N2 ಮೈನಸ್ 1 ಆಮೇಲೆ ಬರೀರಿ 7 ಈಸ್ ಈಕ್ವಲ್ ಟು 3.73. therefore F ಏನಾಗುತ್ತೆ 1.5385 is less than the 3.73. there is no significant difference between the population variance ಅಂತ ಹೇಳ್ಬಿಡಿ. ಅದೇ thus the two samples can be regarded as drawn from the two normal populations with the same variance ಅಂತ ಹೇಳ್ಬಿಡಿ. ಥ್ಯಾಂಕ್ ಯು.